ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಬ್ಬಕ್ಕಿ ಹಾಕಿ ಸಾಮಾನ್ಯವಾಗಿ ಸಬ್ಬಕ್ಕಿ ಕಿಚಡಿ ಮಾಡಿ ತಿಂದಿರ್ತೀರಾ. ಈ ರೀತಿ ಒಂದು ಮೊಸರು ಹಾಕಿ ಮೊಸರು ಕಿಚಡಿ ಮಾಡಿ ನೋಡಿ. ರುಚಿಕರವಾಗಿರುತ್ತೆ, ಅದ್ಭುತವಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಬಳಸದೇ ಇರೋ ಅಂಥ ರೆಸಿಪಿ ಅಂತ ಹೇಳ್ಬೋದು. ಇದಕ್ಕೆ ಫಾಸ್ಟಿಂಗ್ ಇದ್ದಾಗ ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು. ಈಗ ನಾನು ಮೊದಲಿಗೆ 1 ಕಪ್ನಷ್ಟು ಸಬ್ಬಕ್ಕಿನ ವಾಶ್ ಮಾಡಿ ಒಂದು 2ರಿಂದ 3 ಅವರ್ ನೆನೆಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಮಾಡ್ತೀವಿ ಅಂದರೆ ನೈಟ್ ನೆನೆಸ್ಕೋಬೋದು, ಸಂಜೆ ಮಾಡ್ತೀವಿ ನೈಟ್ ಮಾಡ್ತಾಯಿದ್ದೀವಿ ಅಂದರೆ ಬೆಳಗ್ಗೆನೇ ನೆನೆಸ್ಕೋಬೋದು. ಇಲ್ಲ ಟೈಮ್ ಇಲ್ಲ ಅಂದರೆ ಈ ರೀತಿ ಒಂದು 2ರಿಂದ 3 ಅವರ್ ನೆನೆಸ್ಕೊಂಡ್ರೆ ನೋಡಿ ಕರೆಕ್ಟ್ ಅದಕ್ಕೆ ನೆಂದಿದೆ ಸಬ್ಬಕ್ಕಿ. ಈಗ ಇದನ್ನು ನೀರನ್ನೆಲ್ಲ ಸೋಸ್ಕೋಬೇಕು, ನೀರಿರಬಾರ್ದು. ನಂತರ ಇದನ್ನು ನಾನೊಂದು ಸ್ಟೀಮರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ಟೀಮರ್ ಇಲ್ಲ ಅಂದರೆ ಕುಕ್ಕರಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಅದ್ರ ಒಳಗಡೆ ಒಂದು ಪಾತ್ರೆ ಒಳಗಡೆ ಈ ಥರ ಸಬ್ಬಕ್ಕಿನ ಹಾಕಿ ಪ್ರೆಷರ್ ಹಿಡ್ದೇನೆ ಇಡ್ಲಿ ಎಲ್ಲ ಬೇಯಿಸ್ಕೊಳ್ತೀವಲ್ಲ ಆ ರೀತಿ ಬೇಯಿಸ್ಕೊಳ್ಳಿ ಅಷ್ಟೇ. ಈಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿಗೆ. ಇದನ್ನು ಒಂದು 10ರಿಂದ 12 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಕರೆಕ್ಟ್ ಅದಕ್ಕೆ ಬೆಂದ್ಬಿಡುತ್ತೆ. ಈಗ ನೋಡಿ ಚೆನ್ನಾಗಿ ಬೆಂದಿದೆ ಸಬ್ಬಕ್ಕಿ. ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇದು ತಣ್ಣಗಾಗಬೇಕು. ಈ ಥರ ಸ್ಟೀಮರಲ್ಲೇ ಬೇಯಿಸ್ಬೇಕಂತ ಇಲ್ಲ, ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. ಪ್ರೆಷರ್ ಇಲ್ಲದೆ ಇಡ್ಲಿ ಬೇಯಿಸಿರೋ ಥರ ಬೇಯಿಸ್ಕೊಳ್ಳಿ. ನಂತರ ಈಗ ಇಲ್ಲಿ ಒಂದು ಪಾತ್ರೆಗೆ 1.5 ಕಪ್ನಷ್ಟು ಮೊಸರನ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಶುಂಠಿನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ದಾಳಿಂಬೆ ಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೀನಿ. ದಾಳಿಂಬೆ ಹಣ್ಣು ಇದ್ದರೆ ಹಾಕ್ಕೊಳ್ಳಿ, ಖಂಡಿತ ಮಧ್ಯ ಮಧ್ಯ ಬಾಯಿಗೆ ಸಿಗ್ತಾ ಇದ್ದರೆ ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲ ದ್ರಾಕ್ಷಿ ಹಾಕ್ಕೋಬೋದು. ಈಗ ಇದ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ, ಕರಿಬೇವು, ಹಿಂಗು, ಇದು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ನಾನು ಬಳಸಿಲ್ಲ. ಈಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗಾಗಿ ಯಾವುದಾದ್ರೂ ಉಪವಾಸ ಇದ್ದಾಗ ಇಲ್ಲ ಏನಾದರೂ ಒಂದೊಂದು ಸಲ ಊಟದ ಜೊತೆಗೆ ಒಂದು ಮೊಸರನ್ನ ಮಾಡಿರ್ತೀರಲ್ಲ, ಆ ಟೈಮಲ್ಲಿ ಒಂದೊಂದು ಸಲ ಈ ಥರ ಸಬ್ಬಕ್ಕಿ ಹಾಕಿ ಮಾಡಿ ನೋಡಿ, ಸಬ್ಬಕ್ಕಿ ಮೊಸರು ಕಿಚಡಿನ. ಈಗ ಅದು ತಣ್ಣಗಾದ್ಮೇಲೆ ಸಬ್ಬಕ್ಕಿ ಬೇಯಿಸಿರ್ತೀವಲ್ಲ, ಬಿಸಿ ಇದ್ದಾಗ ಹಾಕ್ಕೋಬೇಡಿ, ತಣ್ಣಗಾಗಬೇಕು. ನಂತರ ಈಗ ಇದಕ್ಕೆ ಸೇರಿಸಿ ಸ್ವಲ್ಪ ಕನ್ಸಿಸ್ಟೆನ್ಸಿಗೆ ನೀರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಮ್ಮಿಡಿಯೇಟ್ ತಿನ್ನೋದಾದರೆ 1.5 ಕಪ್ ಮೊಸರು ಹಾಕ್ಕೊಳ್ಳೋದು ಸರಿ ಇದೆ. ಇಲ್ಲ ನೀವು ಒಂದು 2-3 ಅವರು ಬಿಟ್ಟು ಬಾಕ್ಸ್ ತೊಗೊಂಡೋಗ್ತೀನಿ ಅನ್ನೋದಾದರೆ 1 ಕಪ್ ಮೊಸರು ಹಾಕಿ ಅರ್ಧ ಕಪ್ನಷ್ಟು ಹಾಲು ಹಾಕಿ, ಆವಾಗ ತುಂಬ ಚೆನ್ನಾಗಿರುತ್ತೆ, ಹುಳಿ ಬರಲ್ಲ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಬಳಸಿಲ್ಲ. ಏನಾದರೂ ಉಪವಾಸ ಇದ್ದಾಗ ಇಲ್ಲ ರಾತ್ರಿ ಟೈಮಲ್ಲಿ ಊಟಕ್ಕೆ ಇಲ್ಲ ಊಟದ ಟೈಮಲ್ಲಿ ಒಂದು ಮೊಸರನ್ನದ ಬದಲು ಈ ಥರ ಒಂದು ಮೊಸರಾಕಿ ಕಿಚಡಿ ಮಾಡಿ ನೋಡಿ ಸಾಬುದಾನದ ಜೊತೆ. ತುಂಬ ರುಚಿಕರವಾಗಿರುತ್ತೆ, ಹೊಟ್ಟೆಗೂ ಹಿತ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.